ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರಫವಂಚಿ. ಮುಂದಿನ ದಿನಗಳು ಉಷ್ಣತೆಯ ದಿನಗಳು ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಅಂದರೆ ವಿಪರೀತ ತಾಪಮಾನ ಏರಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿತು. ಜನರು ಹೆಚ್ಚೆಚ್ಚು ನೀರು ಕುಡಿಯಬೇಕು, ನಿರ್ಜಲತೆ ಕಾಡದಂತೆ ನೋಡಿಕೊಳ್ಳಬೇಕು, ಮಧ್ಯಾಹ್ನ 11 ಗಂಟೆಯಿಂದ ಸಂಜೆ 3 ಗಂಟೆಯವರೆಗೆ ಬಿಸಿಲಿಗೆ ನಿರಂತರವಾಗಿ ಮೈಯೊಡ್ಡಿ ನಿಲ್ಲಬಾರದು. ಉಷ್ಣತೆಯ ದಿನಗಳು ಬರುತ್ತಾ ಇದೆ. ಇನ್ನೊಂದು ಕಡೆ ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಾ ಇದೆ. ರಾಜಕೀಯದಲ್ಲಿ ಕಾವು ಏರ್ತಾ ಇದೆ. ಗರಂ ಗರಂ ಆದ ಹೇಳಿಕೆಗಳು ಹೊರಬರುತ್ತಾ ಇವೆ. ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ರಾಜೀನಾಮೆಯನ್ನು ಬಿಜೆಪಿ ಕೇಳ್ತಾ ಇದೆ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್ ಅವರು ಅವರಿಗೆ ಬೇಕಿರುವ ರಾಜೀನಾಮೆಗಳನ್ನೆಲ್ಲ ಕೊಟ್ಟು ಬಿಡೋಣ ಎಂದು ತೀಕ್ಷ್ಣವಾಗಿ ಬಿಜೆಪಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೊದಲು ಅವರು ಕನ್ನಡಿಯಲ್ಲಿ ತಮ್ಮ ಮುಖವನ್ನು ನೋಡಿಕೊಳ್ಳಲಿ ಎನ್ನುವುದು DK ಶಿವಕುಮಾರ್ ಅವರ ಸಲಹೆ ಬಿಜೆಪಿಗೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯ ಆಪಾದನೆ ಮಾಡುತ್ತಿರುವ ಬಿಜೆಪಿ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಸ್ಫೋಟ, ಈ ವಿಷಯಗಳನ್ನ ಮುಂದಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಬಿಜೆಪಿ ರಾಜೀನಾಮೆಯನ್ನ ಕೇಳ್ತಾ ಇರೋದು. ಅದಕ್ಕೆ DKಶಿ ಉತ್ತರ ನೀಡುತ್ತಿರೋದು. ದೇಶದ ರಾಜಕೀಯದಲ್ಲಿ ಇನ್ನಷ್ಟು ಗರಂ ಗರಂ ಸುದ್ದಿಗಳಿವೆ. ಬಿಜೆಪಿ ಕಾಂಗ್ರೆಸ್ಗಳ ಸಹಿತ ಎಲ್ಲಾ ಪಾರ್ಟಿಗಳು ಭರದಿಂದ ಚುನಾವಣೆಗೆ ಸಿದ್ಧತೆಯನ್ನ ನಡೆಸ್ತಾ ಇವೆ. ಜೊತೆಗೆ ಘೋರ ಘೋರ ಹೇಳಿಕೆಗಳನ್ನು ಕೂಡ ನೀಡುತ್ತಾ ಇವೆ. ಪ್ರತಿಪಕ್ಷಗಳ ಇಂಡಿಯಾ ಕೂಟದವರಿಂದ ಒಂದು ಕಡೆ ಸೀಟು ಹೊಂದಾಣಿಕೆ ನಡೆಯುತ್ತಾ ಇದ್ರೆ, ಬಿಜೆಪಿ ತನ್ನ ಮೊದಲ ಹಂತದ ಅಭ್ಯರ್ಥಿಗಳ ಪಟ್ಟಿಯಲ್ಲೇ ಬಿಡುಗಡೆಗೊಳಿಸಿದೆ. ಬಿಜೆಪಿ ಸಂಭಾವ್ಯ ಪಟ್ಟಿಯನ್ನು ಹೊರತಂದ ಮೇಲೆ ಬಿಜೆಪಿಯೊಳಗೆ ಟಿಕೆಟು ಸಿಗದವರು ಇನ್ನಷ್ಟು ಗರಂ ಆಗ್ತಾ ಇದ್ದಾರೆ. ದಿಲ್ಲಿಯ ಚಾಂದಿನಿ ಚೌಕ್ ಸಂಸದ ಮಾಜಿ ಸಚಿವ ಹರ್ಷವರ್ಧನ್ ಅವರು ತನಗೆ ಟಿಕೆಟ್ ಇಲ್ಲ ಎಂದು ಗೊತ್ತಾದ ಕೂಡಲೇ ತನ್ನ ಕೃಷ್ಣನಗರದ ENT ಕ್ಲಿನಿಕ್ಗೆ ಹೋಗಿ ಕೆಲಸ ನೋಡಿಕೊಳ್ತೇನೆ, ರಾಜಕೀಯಕ್ಕೆ ನಿವೃತ್ತಿ ಎಂದು ಹೇಳಿದ್ದಾರೆ. ಹೀಗೆ ಅವರು X ನಲ್ಲಿ ಪೋಸ್ಟ್ ಮಾಡಿ ದೇಶಕ್ಕೆ ತಿಳಿಸಿದ್ದು. ಇನ್ನೂ ಕುತೂಹಲ ಎಂದ್ರೆ, ಬಿಜೆಪಿಯಲ್ಲಿ ಕೆಲವರು ಟಿಕೆಟ್ ಸಿಗಲಾರದು ಎಂದು ಮೊದಲೇ ಗೊತ್ತಿದ್ದರಿಂದಲೋ ಏನೋ ಈ ಸಲ ನಾವು ಲೋಕಸಭೆಗೆ ಸ್ಪರ್ಧಿಸುವುದಿಲ್ಲ ಎಂದು ಹೈಕಮಾಂಡ್ಗೆ ತಿಳಿಸ್ತಾ ಇದ್ದಾರೆ. ಗೌತಮ್ ಗಂಭೀರ್ ಮೊದಲೇ ಹೋಗಿ ನಾನಿನ್ನು ಕ್ರಿಕೆಟ್ ಅನ್ನು ನೋಡ್ಕೊಳ್ತೇನೆ, ಸಕ್ರಿಯ ರಾಜಕಾರಣದಿಂದ ದೂರ ಇರುತ್ತೇನೆ ಎಂದು ಹೇಳಿದ್ದಾರೆ. ಭೋಪಾಲದ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ಗೆ ಬಿಜೆಪಿ ಸಲ ಟಿಕೆಟ್ ಕೊಟ್ಟಿಲ್ಲ. ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಟಿಕೆಟ್ ಕೊಟ್ಟಿದೆ. ಟಿಕೆಟ್ ನಿರಾಕರಿಸಲ್ಪಟ್ಟ ಪ್ರಜ್ಞರಿಂದ ಅಂತಹ ವಿರೋಧದ ಮಾತುಗಳು ಇನ್ನಷ್ಟೇ ಹೊರಬರಬೇಕಾಗಿದೆ. ಈಗ ಬಂದದ್ದು ನಮಗೆ ಗೊತ್ತಿಲ್ಲ. ಇನ್ನೂ ಕುತೂಹಲ ಎಂದ್ರೆ, ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲೂ ಪ್ರಸಾದ್ ಯಾದವ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅವರು ಹಿಂದುವೇ ಅಲ್ಲ ಎಂದು ಹೇಳಿಬಿಟ್ಟಿದ್ದಾರೆ. ಬಿಹಾರದ ರಾಜಕೀಯವನ್ನು ಮತ್ತಷ್ಟು ಗರಂ ಮಾಡಿಬಿಟ್ಟಿದ್ದಾರೆ. ಲಾಲೂ ಪ್ರಸಾದ್ ರವರ ಪ್ರಕಾರ ಮೋದಿಜಿಯವರು ಹಿಂದೂ ಅಲ್ಲ. ಯಾಕೆ ಅಂದ್ರೆ, ಹಿಂದೂ ಧರ್ಮದಲ್ಲಿ ಯಾರಾದ್ರೂ ತಂದೆಯೋ ತಾಯಿಯೋ ತೀರಿ ಹೋದ್ರೆ ಗಡ್ಡವನ್ನು ಕೂದಲನ್ನು ಬೋಳಿಸುತ್ತಾರೆ. ಪ್ರಧಾನಿ ಮೋದಿಯವರು ತಮ್ಮ ತಾಯಿ ನಿಧನವಾದಾಗ ಗಡ್ಡವನ್ನು ಬೋಳಿಸಿಲ್ಲ, ಕೂದಲನ್ನು ತೆಗೆದಿಲ್ಲ. ಈ ಆಧಾರದಲ್ಲಿ ಲಾಲೂ ರವರ ಮಾತುಗಳು ಇದ್ದುವು. ಒಟ್ಟಿನಲ್ಲಿ ಚುನಾವಣೆಯ ಚದುರಂಗಾಟದಲ್ಲಿ ರಾಜಕೀಯ ಹೆಚ್ಚು ಗರಂ ಆಗ್ತಾ ಇದೆ. ಆಡಳಿತ ಪಕ್ಷದವರು ಪ್ರತಿಪಕ್ಷದವರು ಪರಸ್ಪರ ಆರೋಪವನ್ನ ಹೊರಿಸ್ತಾ ಇದ್ದಾರೆ. ಕೆಲವು ಕಡೆ ರಾಜೀನಾಮೆ ಕೊಡಿ ಎಂದು ಆಡಳಿತ ಪಕ್ಷದವರನ್ನ ಪ್ರತಿಪಕ್ಷದವರು ಕೇಳ್ತಾ ಇದ್ದಾರೆ. ಆದರೆ 2024ರ ಚುನಾವಣೆ ಇನ್ನಷ್ಟೇ ಘೋಷಣೆ ಆಗಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಇನ್ನೊಂದು ಸುದ್ದಿಯೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಫವಂಚಿ. ಜೈ ಭಾರತ್.